ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನೊಗ ಕಟ್ಟಿ ಟೈರ್ ಕಟ್ಟಿ ನಮ್ಮ ಚೆಕ್ಕರ್ಗಳ್ನ ರೂಢಿ ಮಾಡೋದನ್ನ ವಿಡಿಯೋ ಹಾಕ್ತೀನಿ. ಇವತ್ತು ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ, ನೋಡ್ಕೊಂಬನ್ನಿ. ನೋಡಿ ಫ್ರೆಂಡ್ಸ್, ಈ ಥರ ಟೈರ್ ಕಟ್ಬಿಟ್ಟು ಸ್ವಲ್ಪ ದಿವಸ ರೂಢಿ ಮಾಡಬೇಕು. ಸ್ಟಾರ್ಟಿಂಗಲ್ಲಿ ಬರೀ ಖಾಲಿ ನಗೋ ಕಟ್ಟಿ ಓಡಾಡಿಸ್ಬೇಕು. ಆಮೇಲೆ ನಿಧಾನಕ್ಕೆ ಟೈರು ಆದರೂ ಹಾಕೊಬೋದು, ಒಂದು ಕವರ್ಗೆ ಥರ ಕಡ್ಡಿ ಮಾತ್ರ ಹಾಕೊಬೋದು. ಹಾಕ್ಕೊಂಡು ಒಂದು ಸ್ವಲ್ಪ ಓಡಾಡಿಸ್ಕೊಂಡು ರೋಡಲ್ಲಿ ಓಡಾಡಿಸ್ಕೊಂಡು ವಾಕಿಂಗ್ ಮಾಡಿಸ್ಕೊಂಡು ಆಮೇಲೆ ನೊಗ ಹಾಕಬೇಕು. ನೊಗ ಹಾಕಾದ್ಮೇಲೆ ಟೈರ್ ಕಟ್ಟಬೇಕು. ಒಂದು 4-5 ದಿವಸ ಆದಮೇಲೆ ಸ್ವಲ್ಪ ಲೈಟಾಗಿರೋ ಒಂದು ಕಲ್ಲು ಕಟ್ಟಬೇಕಿಲ್ಲ ಅಂತಂದರೆ ನೊಗ ಮೇಲಕ್ಕೆ ಎಗುರ್ತಾ ಇರ್ತದೆ, ಕೆಳಗಡೆ ಮೇಲ್ಗಡೆಗೆ. ಆಮೇಲೆ ನಿಧಾನಕ್ಕೆ ಹಂಗೆ ರೂಢಿ ಮಾಡಬೇಕು. ಸ್ಟ್ರೈಟ್ ಹೋಗೋದು, ಬಾ ಅಂದರೆ ಬರ್ತಾ ಇರಬೇಕು. ಬಾ 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 ಅಂದರೆ ಹಿಂಗೆ ತಿರುಗಬೇಕು ಲೆಫ್ಟ್ ಸೈಡ್ದು. ನೋಡಿ ಹಿಂಗೆ ನೋಡಿ ನೋಡಿ ಹಿಂಗೆ. ಹೊರಿಗಳಿಗೆಲ್ಲ ತಿಂಡಿ ಕಲಿಸಿ ಹೊರಿಗಳಿಗೆಲ್ಲ ತಿಂಡಿ ಇಕ್ತೆ. ಆಮೇಲೆ ಹೊರಿಗಳೆಲ್ಲ ಗೊಂತು ರೆಡಿ ಮಾಡಿದೆ, ಹುಲ್ಲು ಹಾಕ್ಬಿಟ್ಟು ಗೊಂತಿಗೆಲ್ಲ. ಆಮೇಲೆ ನಮ್ಮ ಮೇಕೆಗಳನ್ನೆಲ್ಲ ಒಳಗೆ ಕೂಡ ಹಾಕ್ಬಿಟ್ಟು ಒಂದು ಸ್ವಲ್ಪ ಹುಳಿ ಕಾಳು ಹಾಕ್ಬಿಟ್ಟು ಬಂದೆ ಈ ಕಡೆ. ಆಮೇಲೆ ನಮ್ಮ ಮೋರಿಗಳನ್ನೆಲ್ಲ ಬಿಸಿಲಾಯ್ತು ಅಂದ್ಬಿಟ್ಟು ಗೊಂತಿ ಕಟ್ಟಾಕ್ತೆ. ಸಾಯಂಕಾಲ ಬಂದರೂ ನಮ್ಮ ದೊಡ್ಡವರಿಗಳನ್ನ ವಾಕಿಂಗ್ ಕರ್ಕೊಂಡು ಹೋಗಿದ್ದೆ. ವಾಕಿಂಗ್ ಮಾಡಿಸ್ಕೊಂಬಂದು ಈ ಥರ ಇಲ್ಲಿ ಕಟ್ಟಾಕ್ತೆ ಗೊಂತಿಗೆ. ವಿಡಿಯೋದಲ್ಲಿ ನಮ್ಮ ದೊಡ್ಡವರಿಗಳಿಗೆ ನೊಗ ಕಟ್ಟಿ ಓಡ್ತೀನಿ, ಯಾವ ಥರ ಬರ್ತಾರೋ ಅಂತ ನೋಡ್ರಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.